ನಟ ದರ್ಶನ್ ಮತ್ತು ತಂಡದಿಂದ ರೇಣುಕಾ ಸ್ವಾಮಿ ಕೊಲೆಯಾಗಿ 1 ವರ್ಷ ಕಳೆಯಿತು. ಮಗನನ್ನ ಕಳ್ಕೊಂಡು 1 ವರ್ಷ ಆಗಿದೆ. ದುಃಖದಲ್ಲಿದ್ದೀವಿ. ಮಗನ ಅಗಲಿಕೆಯ ನೋವು ಮರೆಯಾಗೋಕೆ ಇಂದಿಗೂ ಆಗ್ತಾ ಇಲ್ಲ. ಸರ್ಕಾರ ನನ್ನ ಸೊಸೆಯ ಭವಿಷ್ಯಕ್ಕೆ ಒಂದು ದಾರಿ ಮಾಡಿಕೊಡಬೇಕು. ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಅವರು. ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಅಳಲು ತೋಡ್ಕೊಂಡಿದ್ದಾರೆ. ಗಮನಿಸ್ತಾ ಇರಬಹುದು. ಇದು ನಟ ದರ್ಶನ್ ಅವರಿಂದ ಅವರ ತಂಡದಿಂದ ಕೊಲೆಯಾಗಿರುವಂಥ ರೇಣುಕಾ ಸ್ವಾಮಿಯವರ ಮನೆ. ಅವರ ಮನೆಯಲ್ಲಿ ಈಗಲೂ ಕೂಡ ನೀರವ ಮೌನ ಆವರಿಸಿದೆ. ಅವರ ತಾಯಿ ಸರ್ಕಾರಕ್ಕೆ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ನನ್ನ ಸೊಸೆಗೊಂದು ಕೆಲಸವನ್ನು ಅಥವಾ ಅವರ ಬಾಳಿಗೊಂದು ದಾರಿ ಆಗಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ. ಮರೆಯೋಕ್ಕಾಗ್ತಾ ಇಲ್ಲ ನಮಗೆ. 1 ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇಲ್ಲಿಂದ. ಮೊಮ್ಮಗನ್ ನೋಡಿದ್ರೆ ಆಡು ಬದುಕ್ತವೆ. ಇದಕ್ಕೆ ಅವಳಿಗೊಂದು ಕೆಲಸ ಕೊಡಿಸ್ಬೇಕಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕ್ಬೇಕಷ್ಟೇ. ನನ್ನ ಮೊಮ್ಮಗಂಗೆ ಅನ್ನೋದು ಕೇಳ್ಕೊತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ. ತಪ್ಪಿತ್ತು ಕಾನೂನು ವಿಚಾರ ನಾವು ತಪ್ಪಿದ್ದಕ್ಕೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತಿರೋದು. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನೋ ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆ ದರ್ಶನ್ ಹೊರಗಡೆ ಬಂದಾದ್ಮೇಲೆ ಇಲ್ಲ ನಮಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ತಟಸ್ಥ ಏನೂ ಇಲ್ಲ. ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಇದೆಲ್ಲ ಇಷ್ಟ ಇಲ್ಲ. ಕಾನೂನು ಅದರದ್ದೇ ಅದರ ಕ್ರಮ ಇರುತ್ತೆ, ಅದರಲ್ಲಿ ಕ್ರಮ ತಗೊಂತಾರೆ. ನಮಗೆ ಕಾನೂನು ಬಗ್ಗೆ, ಪೊಲೀಸರ ಬಗ್ಗೆ, ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅಂತ ನಮಗೆ ಭರವಸೆ ಇದೆ. ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಈಗಾಗಲೇ ಅವನದು 29ನೇ ತಾರೀಕು 1 ವರ್ಷದ ಪೂಜೆಯನ್ನು ಮಾಡಿದ್ವಿ. ಅದೇನೋ ಒಂದು ಸಂಪ್ರದಾಯದ ಪ್ರಕಾರ ಒಂದು ನಕ್ಷತ್ರ ಆ ದಿವಸ ಬರ್ತದೆ. 8ನೇ ತಾರೀಕು ಬಂದಿರ್ತಕ್ಕಂಥ ಹೋದ ವರ್ಷ 8ನೇ ತಾರೀಕು ಆಗಿರ್ತಕ್ಕಂಥ ಕೊಲೆ ಈ ಸತಿ 29ನೇ ತಾರೀಕು ಆ ನಕ್ಷತ್ರ ಬಂದಿತ್ತು. ಆದ್ದರಿಂದ ಆ ದಿವಸ ಒಬ್ಬ ಸ್ವಾಮೀಜಿಯವರು ಕರೆಸಿ ಅವನಿಗೆ ಒಂದು ಆತ್ಮಶಾಂತಿಗಾಗಿ ಪೂಜೆಯನ್ನು ಮಾಡಿಸಿದ್ವಿ. ಇದು ನಾನು ಮನವಿಯನ್ನು ಈಗಾಗಲೇ ಶಿವನಗೌಡರು ಹೇಳಿದಾಗೆ